ತಮಿಳುನಾಡಲ್ಲಿ ಮತ್ತೆ ರಾಜಕೀಯ ಡ್ರಾಮಾ ಶುರುವಾಗಿದೆ. ಅಲ್ಲಿ ಮಿತ್ರರು ಬೇರೆ ಆಗ್ತಾ ಇರುವ ಬೆನ್ನಲ್ಲೇ ಶತ್ರುಗಳು ಪರಸ್ಪರ ಒಂದಾಗ್ತಾ ಇದ್ದಾರೆ. ಅಲ್ಲೀಗ ಎಲ್ರಿಗೂ ಅಸ್ತಿತ್ವದ ಪ್ರಶ್ನೆ ಎದುರಾಗ್ತಾ ಇದೆ. ಈ ಮಧ್ಯೆ ಅತಿ ದೊಡ್ಡ ಪಕ್ಷವಾಗಿ ಆರಿಸಿ ಅಥವಾ ಎಲೆಕ್ಟ್ ಆಗಿ ಬಂದಿರುವ ಟಿವಿಕೆಗೆ ಸರ್ಕಾರ ರಚನೆಗೆ ರಾಜ್ಯಪಾಲರಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಅದಕ್ಕೆ ಬಹುಮತದ ಕೊರತೆಯ ಕಾರಣವನ್ನ ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ರೆಸಾರ್ಟ್ ರಾಜಕೀಯ ಕೂಡ ಶುರುವಾಗಿದೆ. ಹಾಗೆ ಅಲ್ಲಿನ ಸಾಂಪ್ರದಾಯಿಕ ವಿರೋಧ ಪಕ್ಷಗಳು ಡಿಎಂಕೆ ಮತ್ತು ಎಐಎಡಿಎಂಕೆಗಳು ವಿಜಯ್ ವಿರುದ್ಧ ಒಂದಾಗುವ ಪ್ರಯತ್ನಗಳನ್ನ ಆರಂಭಿಸುವ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ತಮಿಳುನಾಡಲ್ಲಿ? ರಾಜ್ಯಪಾಲರು ವಿಜಯ್ಗೆ ಸರ್ಕಾರ ರಚನೆ ಮಾಡೋದಕ್ಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ಈ ಬಗ್ಗೆ ಕಾನೂನುಗಳು ಮತ್ತು ಈ ಹಿಂದಿನ ಸುಪ್ರೀಂ ಕೋರ್ಟ್ ತೀರ್ಪುಗಳು ಏನ್ ಹೇಳ್ತವೆ? ಇಲ್ಲಿ ವಿಜಯ್ಗಿರೋ ಅವಕಾಶಗಳೇನು? ಬನ್ನಿ ಈ ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರದ ಟ್ರೆಂಡಿಂಗ್ ಟಾಪಿಕ್ಗಳನ್ನ ಅಥವಾ ಇದೇ ರೀತಿಯ ಮಾಹಿತಿಯನ್ನು ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನನ್ನದು. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ತಮಿಳುನಾಡಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಗ ಅಸೆಂಬ್ಲಿ ಬಂದಿರೋದು. ಅಲ್ಲಿನ ಯಾವ ಪಕ್ಷಕ್ಕೂ ಬಹುಮತ ಸಿಕ್ಕಿಲ್ಲ. ತಮಿಳುನಾಡಿನ ಹಳೆಯ ಸಾಂಪ್ರದಾಯಿಕ ಪಕ್ಷಗಳನ್ನ ಜನ ಬಹುತೇಕ ತಿರಸ್ಕರಿಸಿದ್ದಾರೆ. ಹಾಗಂತ ಹೊಸ ಪಕ್ಷದ ಮೇಲೂ ಸಂಪೂರ್ಣವಾಗಿ ಭರವಸೆನ ಕೂಡ ತೋರಿಸಿಲ್ಲ. ತಮಿಳುನಾಡು ವಿಧಾನಸಭೆಯಲ್ಲಿ 234 ಶಾಸಕರು ಇರ್ತಾರೆ. ಅದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸರಳ ಬಹುಮತಕ್ಕೆ ಅರ್ಧಕ್ಕಿಂತ ಕನಿಷ್ಠ ಅಂದ್ರೆ ಒಂದಾದ್ರೂ ಹೆಚ್ಚು ಸ್ಥಾನ ಬರಬೇಕು. ಅಂದ್ರೆ ಎಕ್ಸಾಂಪಲ್ 234ರಲ್ಲಿ ಅರ್ಧ ಅಂತಂದ್ರೆ 117 ಸೀಟು. ಅದಕ್ಕಿಂತ ಒಂದು ಹೆಚ್ಚು ಸೀಟ್ ಬರ್ಬೇಕಂದ್ರೆ 118 ಶಾಸಕರಿದ್ದಾರೆ, ಅಷ್ಟು ಸೀಟ್ ಗೆಲ್ಲಬೇಕು. ಸೊ ಅಲ್ಲಿ ಯಾವ ಪಕ್ಷದ ಜೊತೆಗೂ ಅಷ್ಟೊಂದು ಶಾಸಕರಿಲ್ಲ. ವಿಜಯ್ ಅವರ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಎಲೆಕ್ಟ್ ಆಗಿದೆ ನಿಜ, ಆದ್ರೆ ಅವರು ಗೆದ್ದಿರೋದು 108 ಸ್ಥಾನ. ಅದರಲ್ಲಿ ವಿಜಯ್ ಒಬ್ಬರೇ 2 ಕಡೆ ನಿಂತಿದ್ರಂತೆ, ಅಂದ್ರೆ 2 ಕಡೆ ಎಲೆಕ್ಟ್ ಮಾಡಿದ್ರು. ಸೊ 2 ಕಡೆ ಅವರೇ ಗೆದ್ದಿರೋದ್ರಿಂದ ಹೀಗಾಗಿ ಅಲ್ಲಿ ಕೂಡ ಒಂದು ಕಡಿಮೆ ಆಗುತ್ತೆ. ಸೊ ಸಂಖ್ಯಾಬಲ ಅಲ್ಲಿ 107 ಅಂತ ಕೌಂಟೌನ್ ಮಾಡ್ತಾರೆ. ಸೊ ಬಹುಮತಕ್ಕೆ ಇನ್ನು 11 ಸೀಟು ಅಥವಾ 11 ಶಾಸಕರು ಬೇಕಿಲ್ಲ. ಕಾಂಗ್ರೆಸ್ ಪಕ್ಷ ಡಿಎಂಕೆಗೆ ಕೈ ಕೊಟ್ಟು ನಾವು ವಿಜಯ್ ಜೊತೆ ಹೋಗ್ತೀವಿ ಅಂತ ಹೇಳ್ತಾ ಇದೆ. ಅಲ್ಲಿಗೆ ಕಾಂಗ್ರೆಸ್ನ 5 ಸ್ಥಾನಗಳು ಸೇರ್ಕೊಂಡ್ರು ಕೂಡ 112 ಆಗುತ್ತೆ. ಇನ್ನು 6 ಶಾಸಕರು ಬೇಕೇ ಬೇಕು. ಈಗ ಕಮ್ಯುನಿಸ್ಟ್ ಕೂಡ ನಾವು ವಿಜಯ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿರೋ ಸುದ್ದಿಗಳು ಬರ್ತಾ ಇದಾವೆ. ಅಲ್ಲಿ ಸಿಪಿಐ ಮತ್ತು ಸಿಪಿಎಂ 2 ಸೇರ್ಕೊಂಡು 4 ಸ್ಥಾನಗಳಿವೆ. ಇಷ್ಟಾದ್ಮೇಲೂ ಕೂಡ ಇನ್ನೂ 2 ಶಾಸಕರ ಬೆಂಬಲ ಬೇಕಾಗುತ್ತೆ. ಹೀಗಾಗಿ ವಿಜಯ್ ನಾನು ಬಹುಮತವನ್ನ ಸಾಬೀತುಪಡಿಸ್ತೀನಿ ಅಂತ ನನಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು. ಸಾಮಾನ್ಯವಾಗಿ ಹೇಗಾಗುತ್ತೆ ಅಂದ್ರೆ ಯಾವ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಎಲೆಕ್ಟ್ ಆಗುತ್ತೆ ಅಥವಾ ಗೆದ್ದಿರುತ್ತೋ ಆ ಪಕ್ಷವನ್ನ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನ ಮಾಡ್ತಾರೆ. ಸರ್ಕಾರ ರಚನೆ ಆದ ನಂತರ ಫ್ಲೋರ್ ಅಲ್ಲಿ ಬಹುಮತ ಸಾಬೀತು ಪಡಿಸಬೇಕಾಗುತ್ತೆ. ಹಾಗಂತ ಇದು ಕಾನೂನ, ಇದನ್ನ ಸಂವಿಧಾನ ಹೇಳುತ್ತಾ ಅಂದ್ರೆ ಇಲ್ಲ, ಇದು ಸಾಂಪ್ರದಾಯಿಕ ಅಷ್ಟೇ. ಈಗ ಸಮಸ್ಯೆ ಆಗ್ತಾ ಇರೋದೇನು ಅಂತಂದ್ರೆ ಅದೇ ರಾಜ್ಯಪಾಲರನ್ನ ವಿಜಯ್ 2 ಸಾರಿ ಮೀಟ್ ಮಾಡಿದ್ದಾರೆ. ನಿನ್ನೆ ಅಂದ್ರೆ 7ನೇ ತಾರೀಕು ಪ್ರಮಾಣ ವಚನಕ್ಕೆ ಕೂಡ ಎಲ್ಲರೂ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ರಾಜ್ಯಪಾಲರು ಪ್ರಮಾಣ ವಚನಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಬಹುಮತ ತೋರಿಸಿ ನಿಮ್ಮ ಜೊತೆ ಬಹುಮತಕ್ಕೆ ಬೇಕಾದ ಶಾಸಕರು ಇದ್ದಾರಾ ಅನ್ನೋದನ್ನ ಸಾಬೀತುಪಡಿಸಿ ಸರ್ಕಾರ ರಚನೆ ಮಾಡಿ ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ಕೊಡೋ ಪಕ್ಷಗಳ ಪತ್ರವನ್ನ ರಾಜ್ಯಪಾಲರು ವಿಜಯ್ ಕಡೆಯಿಂದ ಕೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ 118 ಶಾಸಕರ ಬೆಂಬಲ ಪತ್ರ ವಿಜಯ್ ಬಳಿ ಇಲ್ಲ. ಹೀಗಾಗಿ ನಿನ್ನೆ ನಡೆಯಬೇಕಿದ್ದ ಪ್ರಮಾಣ ವಚನ ಮುಂದಕ್ಕೆ ಹೋಗಿದೆ. ಯಾವಾಗ ಪ್ರಮಾಣ ವಚನ ಆಗುತ್ತೆ ಅನ್ನೋದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆಮೇಲೆ ಇನ್ನೊಂದು ಕಡೆ ಇದ್ರ ಮಧ್ಯೆ ಮತ್ತೊಂದು ಅಭೂತಪೂರ್ವ ಮತ್ತು ಅಚ್ಚರಿಯ ಬೆಳವಣಿಗೆ ಏನು ಅಂತಂದ್ರೆ ಅಲ್ಲಿನ 2 ಸಾಂಪ್ರದಾಯಿಕ ಬದ್ಧ ವೈರಿಗಳು ಅಥವಾ ಹುಟ್ಟಾಗಿಂದನೇ ವೈರಿಗಳು ಅಂತ ಕರೆಸ್ಕೊಳ್ಳುವ ಡಿಎಂಕೆ ಮತ್ತು ಎಐಎಡಿಎಂಕೆ ನಾವಿಬ್ರು ಸೇರಿ ಯಾಕೆ ಸರ್ಕಾರವನ್ನು ರಚನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮಾತುಕತೆಗಳು ಕೂಡ ಶುರುವಾಗಿವೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಅಲ್ಲಿ ವಿಜಯ್ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದನ್ನ ಈ 2 ಪಕ್ಷಗಳು ಗಟ್ಟಿಯಾಗಿ ನಿಲ್ಲುವಂತೆ ಕಾಣ್ತಾ ಇದೆ. ಯಾಕಂದ್ರೆ ವಿಜಯ್ ಒಮ್ಮೆ ಸರ್ಕಾರವನ್ನು ರಚನೆ ಮಾಡಿದ್ರೆ ಅಥವಾ ಅಧಿಕಾರಕ್ಕೆ ಬಂದ್ರೆ ಕಷ್ಟ ಆಗಬಹುದು ಅಂತೇಳಿ 2 ಪಕ್ಷಗಳು ಭಾವಿಸ್ತಾ ಇದ್ದಾವೆ. ಜೊತೆಗೆ ವಿಜಯ್ ಸರ್ಕಾರ ರಚನೆಗೆ ಎಐಎಡಿಎಂಕೆಯನ್ನ ಒಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಥವಾ ಎಐಎಡಿಎಂಕೆಯ ಸುಮಾರು 30ಕ್ಕೂ ಹೆಚ್ಚು ಶಾಸಕರ ಜೊತೆ ಮಾತುಕತೆಗಳನ್ನು ನಡೆಸಿ ಕೆಲವರಿಗೆ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡೋ ಪ್ರಯತ್ನಗಳ ಮೂಲಕ ಪಕ್ಷವನ್ನು ಒಡೆದು ಸರ್ಕಾರ ರಚನೆ ಮಾಡೋದಕ್ಕೆ ವಿಜಯ್ ಪ್ರಯತ್ನ ಮಾಡ್ತಾ ಇರುವ ಹಿನ್ನೆಲೆ ಎಐಎಡಿಎಂಕೆ ಕೂಡ ಇಲ್ಲಿ ಸ್ವಲ್ಪ ಹುಷಾರಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಡಿಎಂಕೆ ಮತ್ತು ಎಐಎಡಿಎಂಕೆಗಳು ಸೇರ್ಕೊಂಡು ಸರ್ಕಾರ ಯಾಕೆ ರಚನೆ ಮಾಡಬಾರ್ದು ಅಂತ ಯೋಚಿಸ್ತಾ ಇದ್ದಾವೆ. ಇದು ಕನ್ಫರ್ಮ್ ಆಗಿ ಹಾಗೆ ಆಗುತ್ತೆ ಅಂತಲ್ಲ, ಆದ್ರೆ ತಾತ್ಕಾಲಿಕವಾಗಿ ವಿಜಯ್ ಸರ್ಕಾರ ರಚನೆ ಮಾಡದ ಹಾಗೆ ತಡೆಯುವ ಒಂದು ಪ್ರಯತ್ನ ಆಗಿ ಮಾತುಗಳು ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಇಲ್ಲಿ ವಿಜಯ್ ಅವರ ಪಕ್ಷ 108 ಸ್ಥಾನಗಳನ್ನು ಗೆದ್ರೆ ಡಿಎಂಕೆ ಮೈತ್ರಿಕೂಟ 73 ಸ್ಥಾನಗಳನ್ನು ಗಳಿಸಿದೆ. ಅದರಲ್ಲಿ ಡಿಎಂಕೆ ಒಂದೇ 59 ಸ್ಥಾನ ಗಳಿಸಿದೆ. ಇನ್ನ
ಎಐಎಡಿಎಂಕೆ ಮೈತ್ರಿಕೂಟಕ್ಕೆ 48 ಸ್ಥಾನಗಳಿವೆ. ಅದರಲ್ಲಿ 1 ಸ್ಥಾನ ಬಿಜೆಪಿಯದ್ದು. ಇನ್ನು ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಡಿಎಂಕೆ ಜೊತೆ ಇದ್ರು. ಅವರು ಈಗ ವಿಜಯ್ ಜೊತೆ ಸೇರ್ಕೊಳ್ಳೋ ನಿರ್ಧಾರ ಮಾಡಿದ್ದಾರೆ. ಅಲ್ಲಿಗೆ ಡಿಎಂಕೆಯ 59, ಎಐಎಡಿಎಂಕೆಯ 47, ಟಿಎಂಕೆನ ಮುಸ್ಲಿಂ ಲೀಗ್ 2, ಸಿವಿಕೆ 2, ಎಂಡಿಎಂಕೆ 1, ಅಮ್ಮ ಮಕ್ಕಳ ಮುನ್ನೇತ್ರ ಕಾಳಗಂ ಪಕ್ಷ 1 ಸೇರಿದಂತೆ ಒಟ್ಟು 116 ಸ್ಥಾನಗಳಿವೆ. ಇಲ್ಲೂ ಕೂಡ ಬಹುಮತಕ್ಕೆ 2 ಸ್ಥಾನಗಳ ಕೊರತೆ ಉಂಟಾಗುತ್ತೆ. ಆದ್ರೆ ಈ ಪಕ್ಷಗಳ ಜೊತೆ ಮತ್ತೆ ಕಮ್ಯುನಿಸ್ಟ್ ಹಾಗೂ ಕಾಂಗ್ರೆಸ್ ಸೇರ್ಪಡೆ ಆದ್ರೆ ಈ ಕೂಟದ ಒಟ್ಟು ಸಂಖ್ಯೆ 125 ಆಗುತ್ತೆ. ಬಿಜೆಪಿ ಕೂಡ ಸೇರಿದ್ರೆ 126 ಆಗುತ್ತೆ. ಬಿಜೆಪಿ ಸೇರ್ಕೊಳ್ಳದೆ ಇರ್ಲಿ, ಈ ಎಲ್ಲಾ ಪಕ್ಷಗಳು ಒಂದಾದ್ರೆ ಅಲ್ಲಿ ಸರ್ಕಾರ ರಚನೆಗೆ ಬೇಕಾದ ಬಹುಮತ ಸಹಜವಾಗಿ ಸಿಕ್ಬಿಡುತ್ತೆ. ಹೀಗಾಗಿ ಇಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ವಾಪಸ್ ಬರಬೇಕು, ಇಲ್ಲ ಕಮ್ಯುನಿಸ್ಟ್ ಈ ಕೂಟಕ್ಕೆ ಬೆಂಬಲವನ್ನು ಕೊಡಬೇಕು. ಹಾಗಾದಾಗ ಮಾತ್ರ ಡಿಎಂಕೆ ಎಐಎಡಿಎಂಕೆ ಪಕ್ಷಗಳಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಬಹುಮತ ಸಿಗುತ್ತೆ. ಆದ್ರೆ ಅದು ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದೆ. ಆದ್ರೆ ಸದ್ಯಕ್ಕೆ ವಿಜಯ್ ಅಧಿಕಾರಕ್ಕೆ ಬರಬಾರದು, ಹಾಗೆ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅಂತೂ ನಡೀತಾ ಇದೆ. ಇನ್ನು ಮತ್ತೊಂದು ಆಯ್ಕೆ ಅಂತಂದ್ರೆ ಎಐಎಡಿಎಂಕೆಯನ್ನ ಹೊಡೆಯೋದು. ಅದನ್ನ ಈಗಾಗಲೇ ವಿಜಯ್ ಅವರ ಪಕ್ಷ ಲಾಟರಿ ಕಿಂಗ್ ಮೂಲಕ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ. ಅಲ್ಲಿ ಷಣ್ಮುಗ ಸ್ವಾಮಿ ಟಿವಿಕೆ ಪರ ಒಲವು ತೋರಿಸ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಉಳಿದ ನಾಯಕರು ಆ ಬಗ್ಗೆ ಅಸಮ್ಮತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೀಕ್ಷಕರೇ, ಸಾಮಾನ್ಯವಾಗಿ ಯಾವ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಆರಿಸುತ್ತೋ ಅಥವಾ ಗೆದ್ದು ಬಂದಿರುತ್ತೋ ಆ ಪಕ್ಷಕ್ಕೆ ಸರ್ಕಾರ ರಚನೆಗೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು. ಹೀಗಾಗಿ ನನಗೆ ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಡಿ ಅಂತ ವಿಜಯ್ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಅದನ್ನ ರಾಜ್ಯಪಾಲರು ಒಪ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಇಂಥ ಸಂದರ್ಭಗಳ ಬಗ್ಗೆ ಸಂವಿಧಾನ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಸಂವಿಧಾನದ ಆರ್ಟಿಕಲ್ 164 ಪ್ರಕಾರ ಮುಖ್ಯಮಂತ್ರಿಯನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಆದ್ರೆ ಯಾರನ್ನ ಮಂತ್ರಿಸಬೇಕು, ಯಾವ ಕ್ರಮಾಂಕದಲ್ಲಿ ಅನ್ನೋ ಬಗ್ಗೆ ಸಂವಿಧಾನ ಎಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ಅಥವಾ ಮೆನ್ಷನ್ ಮಾಡಿಲ್ಲ. ಬಹುಶಃ ಅವತ್ತಿಗೆ ಇಂತಹ ಅಂಗ ಅಸೆಂಬ್ಲಿಗಳು ಪಾರ್ಲಿಮೆಂಟ್ಗಳು ಆಗುತ್ತವೆ ಅನ್ನೋ ಅಂದಾಜು ಕೂಡ ಇರಲಿಲ್ಲ ಅನ್ಸುತ್ತೆ. ಹೀಗಾಗಿ ಇದ್ರ ಬಗ್ಗೆ ಸಂವಿಧಾನದಲ್ಲಿ ಏನು ಉಲ್ಲೇಖ ಮಾಡಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ರಾಜ್ಯಪಾಲರ ವಿವೇಚನಾಧಿಕಾರ ಕೆಲಸ ಮಾಡಬೇಕು. ಆದ್ರೆ ಸಂವಿಧಾನ ರಾಜ್ಯಪಾಲರಿಗೆ ಈ ಟೈಮ್ ಅಲ್ಲಿ ವಿಪರೀತ ವಿವೇಚನಾಧಿಕಾರಿಯನ್ನು ಕೂಡ ಕೊಡೋದಿಲ್ಲ. ಅದಕ್ಕೂ ಒಂದು ಮಿತಿ ಅನ್ನೋದು ಇರುತ್ತೆ. ಇನ್ನು ಸರ್ಕಾರ ರಚನೆಗೆ ಆಹ್ವಾನ ಕೊಡುವ ಬಗ್ಗೆ ಈ ಹಿಂದೆ ಸರ್ಕಾರಿಯ ಕಮಿಷನ್ ಮತ್ತು ಪೂಂಚ್ ಕಮಿಷನ್ಗಳು ಒಂದಷ್ಟು ನಿಯಮಗಳನ್ನ ನಿಗದಿ ಮಾಡಿವೆ. ಹಾಗೆ ಕರ್ನಾಟಕದ ಬೊಮ್ಮಾಯಿ ಪ್ರಕರಣ ಸೇರಿದಂತೆ ಸುಮಾರು 5 ಸುಪ್ರೀಂ ಕೋರ್ಟ್ ತೀರ್ಪುಗಳು ಕೂಡ ಈ ವಿಷಯದಲ್ಲಿ ರೂಲ್ ಬುಕ್ ತರ ಕೆಲಸ ಮಾಡ್ತವೆ. ಇಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಬರದೇ ಇದ್ದಾಗ ರಾಜಕೀಯ ಪಕ್ಷಗಳು ಚುನಾವಣೆಗೆ ಮುನ್ನ ಮೈತ್ರಿಕೂಟವನ್ನ ರಚನೆ ಮಾಡಿಕೊಂಡಿದ್ದು, ಆ ಮೈತ್ರಿಕೂಟಕ್ಕೆ ಬಹುಮತ ಇದ್ರೆ ಆ ಕೂಟವನ್ನ ಸರ್ಕಾರ ರಚನೆಗೆ ಇನ್ವೈಟ್ ಮಾಡಬಹುದು. ಆದ್ರೆ ಈಗ ಕೇಂದ್ರದಲ್ಲಿ 2024 ಚುನಾವಣೆಗಳ ನಂತರ ಬಿಜೆಪಿಗೆ ಸಂಪೂರ್ಣ ಬಹುಮತ ಬರಲಿಲ್ಲ. ಆದ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ ಅಲ್ಲಿ ಸರ್ಕಾರ ರಚನೆಗೆ ಬೇಕಾದಷ್ಟು ಸ್ಥಾನಗಳಿದ್ವು. ಹೀಗಾಗಿ ರಾಷ್ಟ್ರಪತಿಗಳು ಎನ್ಡಿಎ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆಗೆ ಆಹ್ವಾನ ಕೊಟ್ಟಿದ್ರು. ಮೋದಿ ಮತ್ತೆ ಪ್ರಧಾನಿ ಆಗುವುದಕ್ಕೆ ಸಾಧ್ಯ ಆಯಿತು. ಹೀಗೆ ಚುನಾವಣಾ ಪೂರ್ವ ಮೈತ್ರಿಕೂಟ ಇದ್ರೆ, ಆ ಮೈತ್ರಿಕೂಟಕ್ಕೆ ಬಹುಮತ ಇದ್ರೆ ಆ ಕೂಟವನ್ನು ಸರ್ಕಾರ ರಚನೆ ಮಾಡೋದಕ್ಕೆ ಇನ್ವೈಟ್ ಮಾಡ್ತಾರೆ. ಇನ್ನು ಎರಡನೇದು, ಯಾವುದೇ ಪಕ್ಷಕ್ಕೆ ಬಹುಮತ ಬರದೇ ಇದ್ರೆ ಯಾವುದೋ ಒಂದು ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುತ್ತೆ. ಆ ಪಕ್ಷಕ್ಕೆ ಇನ್ನಿತರ ಪಕ್ಷಗಳ ಬೆಂಬಲ ಇದ್ರೆ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದಷ್ಟು ಸದಸ್ಯರ ಬೆಂಬಲವನ್ನು ಹೊರಗಿನಿಂದ ಪಡೆದುಕೊಂಡ್ರೆ ಅಂತ ಸಂದರ್ಭದಲ್ಲಿ ಕೂಡ ಅತಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆಗೆ ಇನ್ವೈಟ್ ಮಾಡ್ಕೊಡಬಹುದು. ಇನ್ನು ಮೂರನೇ ಆದ್ಯತೆ ಏನು ಅಂತಂದ್ರೆ, ಚುನಾವಣೆಗಳ ನಂತರ ರಚನೆಯಾಗುವ ಪೋಸ್ಟ್ ಪೋಲ್ ಮೈತ್ರಿಗಳು, ಅಲ್ಲಿ ಎಲ್ಲಾ ಪಾಲುದಾರರು ಸರ್ಕಾರಕ್ಕೆ ಸೇರಿದರೆ ಆ ಸರ್ಕಾರಕ್ಕೆ ಬಹುಮತ ಸಾಬೀತಿಗೆ ಬೇಕಾದ ಸಂಖ್ಯಾಬಲ ಅಲ್ಲಿದೆ ಅನ್ಸಿದ್ರೆ ಆಗ ಅವ್ರಿಗೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಕಲ್ಪಿಸಿಕೊಡಲಾಗುತ್ತೆ. ಆದ್ರೆ ಹೀಗೆ ಮಾಡಬೇಕು ಅಂತ ಯಾವ ಕಾನೂನಲ್ಲೂ ನಿರ್ದಿಷ್ಟವಾಗಿ ಏನನ್ನು ಮೆನ್ಷನ್ ಮಾಡಿಲ್ಲ, ಎಲ್ಲೂ ಹೇಳಿಲ್ಲ. ಫ್ಲೋರ್ ಟೆಸ್ಟ್ ಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ವಾದ ಇದೆ. ಅದಕ್ಕೆ ಬೊಮ್ಮಾಯಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನ ಉದಾಹರಣೆಯಾಗಿ ಕೊಡ್ತಾರೆ. ಆದ್ರೆ ಬೊಮ್ಮಾಯಿ ತೀರ್ಪಿನ ಸಂದರ್ಭಕ್ಕೂ ತಮಿಳುನಾಡಲ್ಲಿ ಈಗ ಉದ್ಭವ ಆಗಿರುವ ಸಮಸ್ಯೆಯ ಸಂದರ್ಭಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಅಲ್ಲಿ ಅವತ್ತು ರಚನೆಯಾಗಿದ್ದ ಸರ್ಕಾರ ಬಹುಮತವನ್ನು ಸಾಬೀತುಪಡಿಸಬೇಕಿತ್ತು. ಅದನ್ನ ರಾಜ್ಯಪಾಲರ ಮುಂದೆಲ್ಲ ಸದನದಲ್ಲಿ ಮಾಡಬೇಕಿತ್ತು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತು. ಆದ್ರೆ ಇಲ್ಲಿ ಹೊಸ ಸರ್ಕಾರ ರಚನೆ ಆಗ್ಬೇಕು, ಅದಕ್ಕೆ ಬಹುಮತ ಇದೆಯಾ ಅನ್ನೋದನ್ನ ರಾಜ್ಯಪಾಲರು ನೋಡ್ತಾರೆ. ಇಲ್ಲಿ ರಾಜ್ಯಪಾಲರ ವಿವೇಚನಾಧಿಕಾರ ಬಳಕೆ ಆಗುತ್ತೆ ಅಂತ ಕೆಲ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಲ್ಲಿ ಕೂಡ ಅಂಗಸಂಬ್ಲಿ ಉಂಟಾದ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋ ಬಗ್ಗೆ ಸ್ಪಷ್ಟವಾದ ತೀರ್ಪು ಇನ್ನೂ ಇಲ್ಲ. ಇನ್ನು 2018ರಲ್ಲಿ ಕರ್ನಾಟಕದಲ್ಲಿ ಉಂಟಾದ ರಾಜಕೀಯ ಬಿಕ್ಕಟ್ಟು, ವೀಕ್ಷಕರೇ, ಅವತ್ತಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಗೆ ಸ್ಪಷ್ಟ ಬಹುಮತ ಇತ್ತು. ಆದ್ರೂ ಕೂಡ ಅವತ್ತಿನ ರಾಜ್ಯಪಾಲ ವಜುಭಾಯಿ ವಾಲಾ ಬಿಜೆಪಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಇನ್ವೈಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡ್ತು. ಬಹುಮತ ಸಾಬೀತುಪಡಿಸೋದಕ್ಕೆ ರಾಜ್ಯಪಾಲರು 15 ದಿನ ಟೈಮ್ ಕೊಟ್ಟಿದ್ರು. ಅದನ್ನ ಸುಪ್ರೀಂ ಕೋರ್ಟ್ ಕಡಿತ ಮಾಡ್ತು. 24 ಗಂಟೆ ಒಳಗಡೆ ಫ್ಲೋರ್ ಟೆಸ್ಟ್ ಮಾಡಿಸೋದಕ್ಕೆ ಅವಕಾಶ ಕೊಡ್ತು. ಇನ್ನು 2019ರಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿ 24 ಗಂಟೆಗಳ ಒಳಗಡೆ ಸದನದಲ್ಲಿ ಬಹುಮತನ ಸಾಬೀತುಪಡಿಸಬೇಕು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡ್ತು. ಇನ್ನು ಈ 2 ತೀರ್ಪುಗಳನ್ನ ಗಮನದಲ್ಲಿಟ್ಕೊಂಡು ನಮಗೆ ಸರ್ಕಾರ ರಚನೆಗೆ ಇನ್ವೈಟ್ ಕೊಡಿ, 24 ಗಂಟೆನ ಅಥವಾ 48 ಗಂಟೆಗಳು ಕಾಲಾವಕಾಶ ಕೊಟ್ರೆ ಸದನದಲ್ಲಿ ಬಹುಮತವನ್ನು ಸಾಬೀತುಪಡಿಸ್ತೀವಿ ಅನ್ನೋದು ಟಿವಿಕೆ ವಾದ. ಇಲ್ಲಿ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟರ ಬೆಂಬಲ ಸಿಗ್ತಾ ಇರೋದ್ರಿಂದ ಇನ್ನು ಟಿವಿಕೆಗೆ ಸರಳ ಬಹುಮತ ಬೇಕಾಗಿರೋದು 2 ಶಾಸಕರ ಸಂಖ್ಯೆ ಮಾತ್ರ. ಸರ್ಕಾರ ರಚನೆ ಖಾತ್ರಿ ಆದ್ರೆ ಯಾರಾದ್ರೂ ಇಬ್ರು ಬೆಂಬಲವನ್ನು ಕೊಡ್ತಾರೆ, ಅಥವಾ ಯಾವ್ದಾದ್ರು ಪಕ್ಷದ ಒಂದಷ್ಟು ಶಾಸಕರನ್ನ ಖರೀದಿ ಮಾಡಿ ಅಥವಾ ಬೇರೆ ಇನ್ಯಾವುದಾದ್ರೂ ರೂಪದಲ್ಲಿ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಯಾವ ಪಕ್ಷ ಬರುತ್ತೆ, ಏನ್ ಕತೆ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ.
ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕರೆ ನಿಮಗೆ ತಿಳಿಸ್ತೀನಿ. ಸೊ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಮಾಹಿತಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಸೊ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಗುಡ್ ಬೈ.